ನಮ್ದು ಅರವಿಂದೋಣಿ ಗ್ರಾಮಲಿದ್ದ ಬಂದಿವಿ. ಕುಡಿಯಕ ನೀರಿಲ್ಲ, ನಮ್ಗೆ ಕೆರೆ ಮಾಡಿ ಕೊಡ್ಬೇಕು. ಮಾಡ್ತು ಅಂತ ಹೇಳಿ 10 ಇಲ್ಲಿ 9 ವರ್ಷ ಆತ್ರಿ ಮಾಡ್ವಲ್ರಿ ನೀರಿಂದು. ಯಾರೇ ಬರ್ತಾರ ML ಬರ್ತಾನ, ನಿಮ್ಮೂರಿಗೆ ಇದು ರೋಡ್ ಮಾಡ್ತೀನಿ, ಕೆರೆ ಮಾಡ್ತೀನಿ ಅಂತ ಒಂದು ಕೆಲಸ ಮಾಡಿಲ್ಲ. ಮೂರಿಗೆ ಏನ್ ಕೇಳ್ತಾರ, ಓಟ್ ಆಗತ್ತಕಂತ ಕೇಳ್ತಾರ. ಆಮೇಲೆ ಧೂಳದ್ ಬಂದ್ರಿ, ನಮ್ಗೆ ಫ್ಯಾಕ್ಟ್ರಿಗಳು ಅದಾವ, ಆ ಧೂಳ ಫಿಲ್ಟರ್ ಮಾಡಿ ಬಿಡ್ಬೇಕು ಒಳಕ. ಬರೀ ಹಾರ್ಟ್ ಪ್ರಾಬ್ಲಮ್ ಆಗಿ ಸಾಯ್ತಿದಾರೆ ಜನಗಳು. ನಮ್ಗೆ ನೀರು ಬೇಕು, ಆ ಧೂಳದ್ ಕೂಡ ಕಂಟ್ರೋಲ್ ಮಾಡ್ಬೇಕು. ನಮ್ಮ ನಾವು ಅಲ್ಲಿ ಎಲ್ಲಿ ರೊಕ್ಕ ಕೊಟ್ಟು ಕೊಂಡ್ಕೊಂತ ಕೊಡ್ತೀವಿ. ಬೆಳಗಾವಿದ ಒಂದು ಆಟೋ ಬರ್ತೈತೆ, ಅದ್ರ ಸಿಗ್ತಾವ, ಸಿಗ್ಲಿದ್ರೆ ಇಲ್ಲ. ಒಂದು ಕೊಡ 10 ರೂಪಾಯಿ, 5 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಒಂದು ಕೊಡ. ಎಲ್ಲ ಬಿಡಿ ಮನೆಗಿರ್ಬೇಕು ಸರ್. ಇದೇ ನೀರಿನ ಶಾಸ್ತ್ರ ಮಾಡಿರೋದು. ನೀರು ಬೇಕು ನಮ್ಗೆ, ಧೂಳ ಕೂಡ ಫಿಲ್ಟರ್ ಮಾಡಿ ಒಳಗೆ. ನಮ್ಮ ಹೆಸರು ಜಾನಮ್ಮ. ಬಾಧಿತ ಪರಿಸರ ಮತ್ತು ಜನ ಬದುಕಿನ ಹೋರಾಟ ಸಮಿತಿ ಅರವಿಂದೋಣಿ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇರೋದು. ಅರವಿಂದೋಣಿ ಗ್ರಾಮಕ್ಕೆ ಕೆರೆ ನಿರ್ಮಾಣ ಆಗ್ಬೇಕು, ಕುಡಿಯೋ ನೀರಿಗೆ ಕೆರೆ ನಿರ್ಮಾಣ ಆಗ್ಬೇಕೆಂಬುದು ಅರಗಿನಡೋಣಿ ಗ್ರಾಮದ ಜನಗಳ ಬಹುದಿನದ ಬೇಡಿಕೆ ಇದು. ಸುಮಾರು 15 ಆ ಹೋರಾಟ ಟೈಮಲ್ಲಿ ಒಂದು ಸಾಲು ಕೂಡ ಕಳ್ಕೊಂಡ್ರು. ಸೊ ಅದಾದ ಮೇಲೆ ಹಲವಾರು ಬಾರಿ ಕೆರೆ ಆಗ್ಬೇಕನ್ನೋದು KMRC ದುಡ್ಡಲ್ಲಿ ಸುಮಾರು 35,000 ಕೋಟಿ ದುಡ್ಡಿದೆ. ಈಗಾದ್ರೂ ಕೂಡ ಕೆರೆ ನಿರ್ಮಾಣ ಮಾಡಬೇಕು, ಅಲ್ಲಿ ಜನಕ್ಕೆ ಅನುಕೂಲ ಮಾಡಬೇಕನ್ನೋದು ಇವತ್ತಿನ ಬೃಹತ್ ಹೋರಾಟದ ಉದ್ದೇಶ. ಡಿ ನಾಗಲಕ್ಷ್ಮಿ, ಗಡಿಬಾಧಿತ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರು.